ಹೇಳಿಕೆ ಕೊಡಿಸಿದ್ ನೀವು. ನಮ್ಮ ಕರ್ನಾಟಕದ ಗೃಹ ಸಚಿವರಾದಂತ ಪೀರ್ ಸಾಹೇಬರು, ಕರ್ನಾಟಕದ ಗೃಹ ಸಚಿವರು ಈಗ ಪೀರ್ ಸಾಹೇಬರು, ಆ ಪೀರ್ ಸಾಹೇಬರು ನೀವೇ ಬೇಜಾರು ಮಾಡ್ಕೊಂಬೇಡಿ, ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದ ಗೃಹ ಸಚಿವರು ಅಲ್ಲ, ನಾವು ಅಶೋಕ್ ಸಾಹೇಬ್ರ ಅನ್ಬೇಕಾಗತ್ತೆ. ಅದಕ್ಕೆ ಶಿಗ್ಗಾವಿಯ ಅಜಂ ಪೀರ್ ಖಾದ್ರಿ ಬಿ ಆರ್ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸ್ವೀಕರಿಸಲು ಸಿದ್ಧರಿದ್ದರು. ಹಂಗೇನಾದ್ರೂ ಆಗಿದ್ರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೀರ್ ಸಾಬ್ ಆಗುತ್ತಿದ್ದರು. ನಿಮ್ ಪಾರ್ಟಿಯವ್ರು ಹೇಳಿರೋ ಸರ್, ನಾನಲ್ಲ. ಭಯ ಬರ್ತದೆ ಇಲ್ಲ, ವಾತಾವರಣ ಹೆಂಗ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾತಾಡಿ ಸರ್. ಒಪ್ಬೋಡ್ದೆ ನಾನು ಹೇಳ್ತಾ ಇರೋದು. ಅಧ್ಯಕ್ಷರೇ, ಈಗ ಹೇಳ್ತಿರಲ್ಲ, ನಿಮ್ದೇ ಬಿಜೆಪಿ ಸರ್ಕಾರ 2014 ಬಂದಾದ್ಮೇಲೆ ನಮ್ಮ ರಾಜ್ಯದಲ್ಲಿ ಒಬ್ಬ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ಏನಂದ್ರು, ಮಂತ್ರಿ ಆಗ್ಬಿಟ್ಟು ನಾವು ಬಿಜೆಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗೆಯಕಂದ್ರು. ಅದಕ್ಕೇನ್ ಹೇಳ್ತೀರಾ ನೀವು? ಅದಕ್ಕೇನಂತೀರಾ? ನಾನು ನಮ್ಮ ಗೌರವಾನ್ವಿತ ಮಂತ್ರಿಗಳ ಹತ್ರ ವಿನಂತಿ ಮಾಡ್ತೀನಿ, ಇದನ್ನ ದಯವಿಟ್ಟು ಬೇಗ ಚೇಂಜ್ ಮಾಡಿಸ್ಕೊಡ್ರಿ. ಬೆಂಗಳೂರಿನ ಸರ್ವೆ ನಂಬರ್ 22ರಲ್ಲಿ 172 ಎಕರೆ ಅವಿನ್ಯೂ ರೋಡ್, ಟೌನ್ ಹಾಲ್, ಸಿಟಿ ಮಾರ್ಕೆಟ್ ಇದು ನಮ್ಮದು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿದ್ದೆ, ಟಿವಿಗೂ ಇಂಟ್ರೂ ಮಾಡಿದ್ರು ಎಲ್ಲ. ಅಲ್ಲೋಗಿ ಬಾವುಟ ಹಾರಿಸ್ತಾರಂತೆ, ಮನೆಯಲ್ಲಿ ಇರೋರಿಗೆ ಗಲಾಟೆ ಮಾಡ್ತಾವ್ರಿ. ಇವಕ್ಕೂ ಬಂದು ಗಲಾಟೆ ಮಾಡ್ತಾರೆ ಸರ್, ಕಾಪಾಡಿ ಅಂತ. ಅದು ಎಲ್ಲ ಟಿವಿನಲ್ಲೂ ಬಂದಿದೆ, ಆ ಟಿವಿ ಕ್ಲಿಪ್ಪಿಂಗ್ಸು ಕಳ್ಸ್ಕೊಡ್ತೀನಿ. ಅವ್ರ ತಾತನ ಕಾಲದಿಂದ ಅಲ್ಲೇ ಇದ್ದಾರೆ ಮನೆ. ಸರ್ವೆ ನಂಬರ್ 22, 172 ಎಕರೆ ನಮ್ಮದು ಅಂತ ಹೇಳ್ತಾರೆ. ಸರ್ವೆ ನಂಬರ್ 22 176. ದಿನೇಶ್ ಓಡೋಟ್ರ ಇಲ್ಲ ಟೌನ್ ಹಾಲ್. ದಿನೇಶ್ ಅವರ ತಂದೆ ಗೌರವಾನ್ವಿತ ಗುಂಡೂರಾವ್ ಅವರು ಅವತ್ತು ಅವ್ರು MLA ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಕೊಡಗಲ್ಲಿ ಬಡವರಿಗೆ ಹಕ್ಕುಪತ್ರ ಹಂಚಿದ್ರು ಅವರು. ಅವಾಗ ಮುಖ್ಯಮಂತ್ರಿ ಆಗಿದ್ದಾಗ ಬಡವರಿಗೆ ಹಕ್ಕುಪತ್ರ ದಿನೇಶ್ ಅಲ್ಲ ಏನು ಬಡವರಿಗೆ ಹಕ್ಕುಪತ್ರ ಕೊಟ್ರು. ಅವ್ರು ಇವಾಗ ನಮ್ಮ ಮಧ್ಯೆ ಇಲ್ಲ, ಅವರು ತೀರೋಗಿದ್ದಾರೆ. ಈಗ ಅವ್ರಿಗೆ ನೋಟಿಸ್ ಕೊಟ್ಟವ್ರು. ಇದನ್ನು ಚೆಕ್ ಮಾಡ್ಕೊಳ್ಳಿ, ಸುಳ್ಳು ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ, ಕೊಟ್ಟಿದಾರ ಇಲ್ಲ, ಯಾಕೆ ಕೊಟ್ಟಿದ್ದಾರೆ ಅಂತಲ್ಲ ಚೆಕ್ ಮಾಡಿ. ನ್ಯಾಯನ ಅಧ್ಯಕ್ಷರೇ, ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಹಕ್ಕುಪತ್ರ ಅಶೋಕ್ ಅವರೇ ಯಾಕೆ ಹಿಂಗೆ ಮೈಸೂರು ಹೇಳ್ತಾ ಇದ್ದೀರಾ? ಚಾಮರಾಜನಗರ, ರಾಯಚೂರು, ಗುಲ್ಬರ್ಗ ಹಿಂದಿನ 40-50 ವರ್ಷ ಹಿಂದೆನೆ ಮನೆಗಳು ಕಟ್ಕೊಂಡಿದ್ದಾರೆ. ಒಗ್ಬೋರ್ಡ್ ಆಸ್ತಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅವ್ರ ಮನೆ ಖಾಲಿ ಮಾಡಿ ನಾನೇ ಸೂಚನೆ ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ, ಯಾವ ಬಡವ್ರ ಮನೆಯೂ ಖಾಲಿ ಆಗಂಗಿಲ್ಲ ಅಂತ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವ್ರನ್ನ ಕೊಡ್ಬೇಕು ತೀರ್ಮಾನ ತಗೊಂತಾ ಇದ್ವಿ ನಾವು. ಯಾರು ನೀವು ಮಾಡಕ್ಕಾಗಿಲ್ಲ ಕೆಲಸ ನಾವು ಮಾಡ್ತೀವಿ, ನೀವು ಮಾಡಿಲ್ಲ ಕೆಲಸ ನಾವು ಮಾಡ್ತೀವಿ, ನೀವು ಮಾಡಿಲ್ಲ. ಆಲ್ರೆಡಿ ವಾಸ ಮಾಡ್ತಾರೆ 40 ವರ್ಷದಿಂದ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವ್ರು ಯಾರು ವಾಸ ಮಾಡ್ತಾ ಇದ್ರೆ ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ತಗೊಂತೀವಿ ನಾವು. ಒಪ್ಬೋರ್ಡ್ ಮೇಲೆ ಆ ಖಾತೆಯನ್ನ ತೆಗೆದಾಕಿಲ್ಲ. ನಿಮ್ಗೆ ಖಾತಾ ಮಾಡಿಸ್ಕೊಡ್ತಾರೆ ಬಿಡ್ರೆ, ಒಂದೇ ಒಂದು ಅಡಿ ಜಾಗ ಬಿಡ್ರೆ ಉಳಿಸ್ತಾರೆ. ಅಪೋಸಿಷನ್ ನೋಟಿಸ್ಕೊಡುತ್ತೆ ಅಪೋಸಿಷನ್ ಮಾತಾಡುವಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.